ಸ್ಯಾಂಡಲ್ವುಡ್ ಸ್ಟಾರ್ ಹಾಸ್ಯ ನಟನಿಗೆ ಸಂಕಷ್ಟ. ಹಿಂದೆ ವಿಚಾರಣೆಗೆ ಹಾಜರಾಗ್ತಾರ ಚಿಕ್ಕಣ್ಣ. ಸೋನಿ ಬ್ರೂಕ್ ಸಿಸಿಟಿವಿ ಪರಿಶೀಲಿಸಿದ ಪೊಲೀಸರು. ಆರೋಪಿ ವಿನಯ್ಗೆ ಪೊಲೀಸರ ಡ್ರಿಲ್. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಸ್ಥಳ ಮಹಜರ್. ನಿರ್ಮಾಪಕನಿಗೂ ಸಮನ್ಸ್ ಜಾರಿ ಮಾಡುವ ಸಾಧ್ಯತೆ. ನಿರ್ಮಾಪಕ ದರ್ಶನ್ ನಡುವೆ ತಗಡು ವಾರ್. ಕಾಟೇರನಿಗೆ ಉಮಾಪತಿ ಟಾಂಗ್. ಪೋಸ್ಟ್ನಲ್ಲೇ ಕಾಲೆಳೆದ ಪ್ರೊಡ್ಯೂಸರ್. ಬಿಎಸ್ವೈಗೆ ಪೋಕ್ಸೋ ಕೇಸ್ ಟೆನ್ಷನ್. ಸಿಐಡಿ ಮುಂದೆ ಯಡಿಯೂರಪ್ಪ ಹಾಜರು. 3.5 ಗಂಟೆ ವಿಚಾರಣೆ ಎದುರಿಸಿದ ಮಾಜಿ ಸಿಎಂ. ದಾವಣಗೆರೆ ಬಿಜೆಪಿಯಲ್ಲಿ ಮತ್ತೆ ಬಂಡಾಯದ ಬೇಗುದಿ. ಸಿದ್ದೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಮೀಟಿಂಗ್. ಶಾಸಕ ಬಿಪಿ ಹರೀಶ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕೇವಲ ಕೊಲೆ ನಡೆದ ಜಾಗ ಮಾತ್ರವಲ್ಲ, ಅದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಎನ್ನಲಾಗ್ತಾ ಇರುವ ಜಾಗದಲ್ಲೂ ಕೂಡ ಇದೀಗ ಪೊಲೀಸರು ಸ್ಪಾಟ್ ಮಹಜರು, ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ದರ್ಶನನ್ನ ಕರೆದುಕೊಂಡು ಹೋಗಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಿದ್ದಾರೆ ಪೊಲೀಸರು. ಇದೇ ಪ್ರಕರಣದ ಆರೋಪಿ ದರ್ಶನ್ನ ಅತ್ಯಾಪ್ತ ಗೆಳೆಯ ವಿನಯ್ ಒಡೆತನದ ರೆಸ್ಟೋ ಬಾರ್ ಇದು. RR ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ಇದೇ ರೆಸಾರ್ಟ್ನಲ್ಲಿ ರೆಸ್ಟೋ ಬಾರ್ನಲ್ಲಿ ಕೊಲೆಯ ಹಿಂದಿನ ದಿನ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾತುಕತೆ ನಡೆದಿರಬಹುದು ಅನ್ನೋ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ. ಇಲ್ಲಿ ನಡೆದ ಪಾರ್ಟಿಯಲ್ಲೇನೆ ಚಿಕ್ಕಣ್ಣ ಕೂಡ ಇದ್ರು ಅನ್ನೋ ವಿಚಾರಕ್ಕೆ ಚಿಕ್ಕಣ್ಣ ಅವರಿಗೆ ಇದೀಗ ನೋಟಿಸ್ ನೀಡಲಾಗಿದೆ. ಅದು ಪ್ರತ್ಯೇಕ ಸುದ್ದಿ. ಸದ್ಯಕ್ಕೆ ಸ್ಪಾಟ್ ಮಹಜರನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ರೆಸ್ಟೋ ಬಾರ್ನ ಇಂಚಿಂಚನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ದರ್ಶನ್ ಜೊತೆ ಉಳಿದ ಆರೋಪಿಗಳನ್ನ ಕೂಡ ಕರೆದೊಯ್ದು ಖಾಕಿ ಟೀಮ್ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಆರೋಪಿ ದರ್ಶನ್ನ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಕೊಲೆ ನಡೆಯೋಕೆ ಹಿಂದಿನ ದಿನ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ರು. ಈ ಪ್ರಕರಣದ ಆರೋಪಿಗಳಲ್ಲಿ ಬಹುಪಾಲು ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ರೇಣುಕಾ ಸ್ವಾಮಿಯನ್ನ ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ, ಆತನನ್ನ ಫಾಲೋ ಮಾಡಿ, ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ